ಹೊಸ ಮುಖಗಳಾಗಿತ್ತು. ಲಾಸ್ಟ್ ಟೈಮ್ ಆಗಲೇ ವರ್ಷ ಆಗಿದ್ರಿ. ಬಟ್ ಇವಾಗ ಆಲ್ಮೋಸ್ಟ್ ಅಲ್ಲಿ ನಿಮ್ಮೆಲ್ಲರನ್ನು ಒಂದು 2 ಸತಿ 3 ಸತಿ ನೋಡಿದೆ. ಈ ಮುಂದಲೈನಲ್ಲಿ ಕುಳಿತುಕೊಂಡಿದ್ದೇವೆ ಎಲ್ಲರಿಗೂ ಒಂದ್ಸತಿ ನಾನು ಈಗಾಗಲೇ ಒಂದ್ಸತಿ ನೋಡಿದೆ. ಎಲ್ಲರೂ ಬೈ ನೇಮ್ ಪರಿಚಯ ಇದ್ದಾರೆ. ಇವರಲ್ಲದೆ ಅಲ್ಲಿ ನೋಡಿದರೆ ಅಲ್ಲಿ ಕಮಲ್ ನಗರ್ ಅವರು ಬಂದಿದ್ದಾರೆ, ಕಮಲ್ ನಗರ ಸಂಘಟನೆಗಳು ಬಂದಿದ್ದಾರೆ, ಬಾಲ್ಕಿದಿಂದನೂ ಬಂದಿದ್ದಾರೆ, ಹುಮ್ನಾಬಾದಿಂದಲೂ ಬಂದಿದ್ದಾರೆ, ಈವನ್ ಬೀದರ್ ಸಿಟಿ ಅವರು ಕೂಡ ಇದ್ದಾರೆ. ನಿಮ್ಮೆಲ್ಲರೊಟ್ಟಿಗೂ ನನಗೆ ಮುಖ ಪರಿಚಯ ಆಗಿದೆ. ಸೊ ಅದಕ್ಕಾಗಿ ಮುಕ್ತವಾಗಿ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಂತಿದ್ದೇನೆ. ಮೊದಲು ನಿಮ್ಮೆಲ್ಲರಲ್ಲಿನೂ ಒಂದು ಭಾವನೆ ಇರುತ್ತದೆ, ಯಾಕೆ ಯಾವ ಹಬ್ಬಕ್ಕೂ ಪೊಲೀಸರು ಈ ರೀತಿ ನಮ್ಮನ್ನು ಕರೆದು ಶಾಂತಿ ಸಭೆ ಹೇಳಿ ಕರೆಯಲಾರದೆ, ಇದೇ ಒಂದು ಹಬ್ಬಕ್ಕೆ ಯಾಕೆ ಇಷ್ಟು ಪ್ರತಿಷ್ಠಾವಂತವಾಗಿ ಪೊಲೀಸರು ತಗೊಂಡು ನಮ್ಮನ್ನೆಲ್ಲನ್ನು ಕರೆದು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಯಾಕೆ ಹೇಳ್ತಾರೆ? ನಮ್ಮ ಪಾಡಿಗೆ ನಮ್ಮನ್ನು ಬಿಡ್ಬೋದಿತ್ತಲ್ಲ, ಸಂಭ್ರಮಾಚರಣೆ ಚೆನ್ನಾಗಿ ಮಾಡ್ಕೊಳ್ತೇವಲ್ವ ಅಂತ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ರೀತಿ ಭಾವನೆ ಇರಬಹುದೇನೋ ಮೈಂಡಲ್ಲಿ. ಬಟ್ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವಿದ್ದಿದ್ದು ನಿಮಗೋಸ್ಕರ, ನಿಮಗೆ ಸಹಕಾರ ನೀಡಿ ಹಬ್ಬವನ್ನು ನೀವು ಚೆನ್ನಾಗಿ ಮಾಡ್ಕೋಬೇಕು, ಅದ್ದೂರಿಯಾಗಿ ಮಾಡ್ಕೋಬೇಕು, ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅಂತ ನಾವು ಇಲ್ಲಿದ್ದು. ನಿಜ ಹೇಳಬೇಕಂದ್ರೆ ಈಗ ನಾನು ಯೂನಿಫಾರ್ಮ್ ಹಾಕಿರ್ಬೋದು, ನಾನು ಅಧಿಕಾರ ಆಗಿರ್ಬೋದೇನೋ, ಬಟ್ ನನ್ನ ಕುಟುಂಬ ಸದಸ್ಯರೆಲ್ಲರೂ ಕೂಡ ನಿಮ್ಮ ಥರನೇ ಪಬ್ಲಿಕ್. ಇದೇ ಯೂನಿಫಾರ್ಮ್ ಬಿಟ್ಟು ನಾನು ಮನೆಗೆ ಹೋಗಿ, ನಮ್ಮ ಊರಿಗೆ ಹೋಗಿ, ನಮ್ಮ ರಾಜ್ಯಕ್ಕೆ ಹೋಗಿ, ನಿಮ್ಮ ಥರನೇ ನಾನು ಒಂದು ಕಾಮನ್ ಪಬ್ಲಿಕ್ ಆಗಿ ಇದೇ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿಕೊಂಡಿದ್ದೀನಿ. ಸೊ ನಾನು ಕೂಡ ಪಬ್ಲಿಕ್ಕಿಂದಲೇ ಬಂದವನು. ಪಬ್ಲಿಕ್ ಆಗಿ ಒಂದು 20-25 ವರ್ಷ ನಾನು ಕೂಡ ಪಬ್ಲಿಕ್ ಆಗಿ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿದ್ದವನು. ನಾನು ಕೂಡ ಇವತ್ತು ಯೂನಿಫಾರ್ಮ್ ಹಾಕಿ ಅಧಿಕಾರಿಯಾಗಿ ಈ ಕಡೆ ನಿಂತುಕೊಂಡು ಮಾತಾಡೋ ಪರಿಸ್ಥಿತಿ ಬಂದಿದೆ ಅಷ್ಟೇ. ಸೊ ಪೊಲೀಸ್ ಯಾಕೆ ಬೇಕು? ಗಣೇಶ ಹಬ್ಬ ಆಚರಣೆ ಮಾಡುವಾಗ ಪೊಲೀಸ್ ಯಾಕೆ ಬೇಕಂದ್ರೆ, ಇಂಥದೊಂದು ದೊಡ್ಡ ಹಬ್ಬ ನಮ್ಮ ಇಡೀ ವರ್ಷದಲ್ಲಿ ಮತ್ತೊಂದು ಬರಲ್ಲ. ಜಾತಿಗೆ ಅತೀತವಾಗಿ, ಧರ್ಮಕ್ಕೆ ಅತೀತವಾಗಿ, ಪ್ರಾಂತಕ್ಕೆ ಅತೀತವಾಗಿ ಎಲ್ಲರೂ ಸೇರಿ ರೋಡ್ ಮೇಲೆ ಬಂದು ಮೆರವಣಿಗೆ ಮುಖಾಂತರ ನಮ್ಮ ಗಣೇಶ ದೇವರನ್ನು ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿ ಸಂಭ್ರಮಾಚರಣೆ ಮಾಡುವ ಒಂದು ಅತಿ ದೊಡ್ಡ ಹಬ್ಬ. ನನ್ನ ವಿಷಯಗಳು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಫಾರೆಸ್ಟ್ ವಿಚಾರವಾಗಿ ಈ ಕಾರ್ಯಕ್ರಮಕ್ಕೆ ಈಗ ಎಲ್ಲಾದ್ರೂ ಪೆಂಡಲ್ಸ್ ಅದು ಹಾಕುವಾಗ ಅಲ್ಲಿ ಪಕ್ಕದಲ್ಲಿ ಏನಾದರೂ ಮರಗಳು ಇದ್ದಾಗ, ಅದು ಬ್ರಾಂಚ್ ಕಟಿಂಗ್ಸ್ ಏನಾದರೂ ಅದಕ್ಕೆ ಬೇಕಾಗಿದ್ದಾಗ ಸ್ವಲ್ಪ ಪರ್ಮಿಷನ್ ತಗೊಂಡು ಅದನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಒಂದು ಎಲ್ಲರಿಗೂ ಕೂಡ ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಒಂದು ಗಣೇಶ ಹಬ್ಬ ಈ ವರ್ಷ ಏನು ನಾವು साथ और हमारे भी जुलूस को आगे बढ़ाने का ऑलरेडी वो लोग भी प्लान कर चुके हैं. तो हम यही मैसेज आपके सामने बसव कल्याण की तरफ से पूरे जिले के सामने देना चाहते थे. और आज के इस मौके पर आप सभी सीनियर से मैं बहुत जूनियर हूँ, मगर मुझे इस बात को कहने का आपने सबने मौका दिया और आपने बहुत प्यार से सुना. इसके लिए मैं बहुत बहुत आप सबका तहे दिल से शुक्रिया अदा करता हूँ. जय हिंद, जय कर्नाटक. ಧನ್ಯವಾದಗಳು ಸರ್. ಈಗೆಲ್ಲ ಮುಖಂಡರು ತಮ್ಮ ಮಾಹಿತಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈ ಇಲಾಖೆ ಪರವಾಗಿ ನಾವು ಏನೇನು ಕೆಲಸ ಮಾಡಬೇಕಾಗಿದೆ, ಏನೇನು ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಈಗ ಮೊದಲನೇದಾಗಿ CMC ಅಧಿಕಾರಿಯವರು, ಕಮಿಷನರ್ ಸಾಹೇಬ್ರು ಇದ್ರೆ ಅಥವಾ ಅವ್ರ ರಿಪ್ರೆಸೆಂಟ್ನಾಗ ಯಾರು ಅಧಿಕಾರಿಗಳಿದ್ದೀರಾ? ಇಲ್ಲ ಬೇಡ ಅಂದ್ರೆ CMC ಇದ್ದೀರಾ? ಬನ್ನಿ ನೋಡಿ, CMC ಕಡೆಯಿಂದ ಕೊಡಿ ಸರ್. 1-2 ನಿಮಿಷ ಮಾತಾಡ್ತಾರೆ. ಶಿವ ಲೋಖಂಡೆ ಹಲ್ಕಿ ನಾಯಕರು ಮಾತಾಡಲಿ. ಇವತ್ತಿನ ಗಣೇಶ ಹಬ್ಬದ ಶಾಂತಿ ಸೌಹಾರ್ದತೆ ಸಭೆ ಅಧ್ಯಕ್ಷರಾಗ್ತಕ್ಕಂಥ ವರಿಷ್ಠ ಅಧಿಕಾರಿಗಳು, ಪೊಲೀಸ್ ವರಿಷ್ಠ ಅಧಿಕಾರಿಗಳು ಪ್ರದೀಪ್ ಗುಂಟೆ ಸರ್ ಅವರೇ, ಹಾಗೂ ಚಂದ್ರಕಾಂತ್ ಪೂಜಾರಿ ಸರ್ ಅವರೇ, ಹಾಗೂ ಬೀದರ್ ನಗರದ ಮಹಾಮಂಡಲದ ಅಧ್ಯಕ್ಷರಾಗ್ತಕ್ಕಂಥ ಆತ್ಮೀಯರಾಗ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಗೌಸದೀನ್ ಅವರೇ, ಆಶೀಶ್ ರೆಡ್ಡಿ ಸರ್ ಅವರೇ, ಹಾಗೂ ADG ಶಿವಾನಂದ್ ಸಾಹೇಬ್ರೆ. ಸಮಯ ಭಾಳ ಆಗಿದೆ, ಯಾರಿಗೂ ಮಾತು ಕೇಳಬೇಕಂತ ಇದಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೊಲೀಸ್ ಒಂದು ಇಲಾಖೆ, ಅದು ಜನಸ್ನೇಹಿ ಪೊಲೀಸ್ ಇಲಾಖೆ ಆಗಿದೆ. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಏನೆಲ್ಲ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಬಹಳ ಒಳ್ಳೆಯದಂತ ಒಂದು ಅಂಶ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಿಮ್ಮ ಕರ್ತವ್ಯ ಈ ಹೋದ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ನಾವೇನು ಇಲ್ಲಿಯವರೆಗೆ ಶಾಂತ ರೀತಿಯಿಂದ
ಈ ಗಣೇಶ್ ಮಂಡಳಿಯನ್ನ ಉತ್ಸವನ ಆಚರಿಸ್ತಾ ಬಂದಿದ್ದೆವು, ನಾವೆಲ್ಲ ಹಿರಿಯರ ಮಾತನ್ನ ನಾವೆಲ್ಲ ಕೇಳಿದ್ದೆವು, ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅದು ನಮ್ಮೆಲ್ಲರ ಮುಂದೇನಂತಂದ್ರೆ ವೈರಿ. ಅದರಲ್ಲಿ ಕೆಲವು ವಿಷಯಗಳು ನಮ್ಮ ಮಧ್ಯದಲ್ಲಿ ದ್ವೇಷವನ್ನು ಹಡಿಸುವಂತಹದ್ದು, ನಮ್ಮ ಮಧ್ಯದಲ್ಲಿ ಏನಂತಂದ್ರೆ ಭಾಷೆಗಳು ನಮಗೆ ಬರ್ತಾವಿಲ್ಲ, ಅದು ನಮಗೇನಂತ ಸಮಾಜವನ್ನು ಕೆಡಿಸ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾದದ್ದು ಏನು ಅಂತಂದ್ರೆ ಈ ಒಂದು ವಾಟ್ಸಪ್ನಿಂದ ಮತ್ತು ಏನಂತಂದ್ರೆ ಡಿಜಿಟಲ್ ಮೀಡಿಯಾದಿಂದ ಯಾವುದೇ ದ್ವೇಷ ಮಾತನಾಡುವಂತಹ ನಮ್ಮ ಸಿಟಿದಲ್ಲಿ ಬಹಳಷ್ಟು ಏನಂತ ವರ್ಸ್ಟ್ ಆಗ್ತಾ ಇದೆ. ಅಲ್ಲಿ ರೋಡ್ಸ್ಗಳನ್ನ ಮೊದಲು ಒಂದು ಕಡೆ ಅಂತಂದ್ರೆ ವೆಹಿಕಲ್ಸ್ಗಳನ್ನ ನಿಲ್ಲಿಸ್ತಾ ಇದ್ರು, ಈಗ ಎರಡು ಕಡೆ ವೆಹಿಕಲ್ಸ್ ಅನ್ನ ನಿಲ್ಲಿಸ್ತಾ ಇದ್ರು. ಹಾಕರ್ಸ್ಗಳೇನಂತಂದ್ರೆ ಅದು ಮುಂದ್ಗಡೆ ರೋಡಿನ ಮಧ್ಯದಲ್ಲಿ ಬಂದು ಹಾಕರ್ಸ್ ನಿಲ್ಲಿಸ್ತಾರೆ ಮತ್ತು ಖರೀದಿ ಮಾಡೋರು ಅವ್ರ ಮುಂದ್ಗಡೆ ಬಂಡಿ ಮುಂದ್ಗಡೆ ನಿಂತೇನಂತ ಖರೀದಿಯನ್ನು ಮಾಡ್ತಾರೆ. ಅಂದ್ರೆ ಹೋಗೋರು ಬರೋರಿಗೆ ಬಹಳಷ್ಟು ಅಂತ ತೊಂದರೆ ಆಗ್ತಾ ಇದೆ. ಅದಕ್ಕೆ ಟ್ರಾಫಿಕ್ ಪೊಲೀಸರು ಈ ಒಂದು ಚೌಬಾರದಿಂದ ನೈಕಮಾನ್ ಏರಿಯಾವರೆಗೆ ಮತ್ತು ಶಾಗಂದ್ ಏರಿಯಾದಿಂದ ಮತ್ತು ಏನಂತ ಗವಾನ್ ಚೌಕ್ವರೆಗೆ, ಚೌಬಾರದಿಂದ ಏನಂತ ಈ ಕಡೆ ಕಿಲಾ ರಸ್ತೆ DC ಸಾಬ್ರ ಮನೆಯವರೆಗೆ ಅಲ್ಲಿ ಬಹಳಷ್ಟು ಅಂತ ಟ್ರಾಫಿಕ್ ಇರ್ತದೆ. ಅದಕ್ಕೆ ನಾನು ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಮತ್ತು ಮುಲ್ತಾನಿ ಕಾಲನಿಯಲ್ಲಿ ಕೂಡ ಏನಂತಂದ್ರೆ ಅದು 50 ಫೀಟ್ ರೋಡ್ ಇದೆ, ಆದರೆ ಅಂತ ನಾವು ಒಂದು ಕಾರ್ ತಂದು ಹೋಗ್ಲಿಕ್ಕೆ ಅಂತ ಸಾಧ್ಯ ಆಗಿದೆ. ಅದಕ್ಕೆ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಲಕ್ಷ್ಯ ಹರಿಸಬೇಕು ಮತ್ತು ಏನಂತಂದ್ರೆ ಒಂದು ಕ್ರಮ ತೆಗೆದುಕೊಳ್ಳುವಂಥ ವಿನಂತಿಯೊಂದಿಗೆ ನಾನು ಮಾತನ್ನು ಬಿಡ್ತೇನೆ. ಧನ್ಯವಾದಗಳು. CMC के सदर साहब, SP सर और एडिशनल SP सर, ADC सर और यहाँ पे बिदर ज़िले के सभी समाज के मुखंड और सोशल एक्टिविस्ट, सबसे पहले मैं डिपार्टमेंट का शुक्रिया अदा करता हूँ क्योंकि आज के इस डिस्ट्रिक्ट लेवल की आए हैं, जैसे कि एजाज भाई, लातूरे खलील भाई, ऑटो नगर के सदर साहब भी आए हैं और रब्बानी बाग साहब, मखदूम मोहिउद्दीन साहब, अनवर भोसले साहब, DK दाऊद साहब और भी बहुत से शख्सियात हम लोग पूरी टीम बसों कल्याण से आई है। एक पिछले साल हमने जो प्रैक्टिकली बसों कल्याण के अंदर एक जो काम किया है